ಇಲ್ಲಿ ಒಬ್ರಿಗೆ ಯಾರು ಅವಕಾಶ ಕೊಡ್ಲೇ ಇಲ್ಲ. ಬೇರೆ ಬೇರೆ ಒಂದು ಜನಪ್ರತಿನಿಧಿಗಳಾಗ್ತಕ್ಕಂಥದ್ದು ಶ್ರೇಯಸ್ ಪಟೇಲ್ರೆ ಹೋಗ್ರಿ ಅಲ್ಲಿ ಕುತ್ಕೊಳ್ರಿ. ನಮ್ಮ ತಾಲೂಕು ಕಾಂಗ್ರೆಸ್ MLA ಮಿನಿಸ್ಟರ್ ಮಾಡ್ಬೇಕಂತ ಹಠ ಹಿಡೀರಿ. ಕೊನೆಯ ಪಕ್ಷ ನಮ್ಮ ಜಿಲ್ಲೆ ಯಾರು ಸಹ ಏನಾದ್ರು ಮಾಡಬೇಕು ಅಂತ ಅವರಲ್ಲಿ ಯಾರು ಉಸ್ತುವಾರಿ ಆಗ್ತಾರೆ ಅವರಲ್ಲಿ ಮನೋಭಾವ ಆ ಮೂಲಕನಾದ್ರು ಸಹ ಆಗಲಿ. ಬೇಕಾದಷ್ಟು ಕೆಲಸಗಳಿದ್ದಾವ್ರೆ, ಅದ್ರ ಬಗ್ಗೆ ಗಮನ ಕೊಡ್ತೀನಿ. IIT ತರಕ್ಕಾಗಲೇ ಇಲ್ಲ. ಹೌದು, ಕೇಂದ್ರ ಸರ್ಕಾರ ಬರಬೇಕು. ಸನ್ಮಾನ್ಯ ದೇವೇಗೌಡರು ರೇವಣ್ಣರು ಎಲ್ಲ ಹೋಗಿ ಅಲ್ಲಿ ಕೇಂದ್ರ ಸಚಿವರನ್ನ ಪ್ರಧಾನಮಂತ್ರಿಗಳನ್ನ ಏನಾದ್ರು ಮಾತಾಡಿಸಿ ಯಾವ್ದಾದ್ರು ಒಂದು ತೊಂದರೆ ಆ ಬರುತ್ತೆ ಅಂತ ಗೊತ್ತಾದ ತಕ್ಷಣನೇ ನೀವು ಹೋಗ್ಬಿಟ್ಟು ಅಲ್ಲಿ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಾಗ ಅದೊಂದು ಇದು ಅರ್ಜಿ ಕೊಡೋದು, ಸೋಷಿಯಲ್ ಮೀಡಿಯಾದಾಗ ಹಾಕೋದು ಬಿಡ್ರಿ. ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ರಿ. ನಿಮ್ದೇ ಸರ್ಕಾರ. ಹಾಸನ ಬೇಲೂರು ಚಿಕ್ಕಮಗಳೂರು ರಸ್ತೆ ಯಾವ ಪರಿಸ್ಥಿತಿ ಇದೆ ರೀ? ಅರ್ಧಂಬರ್ಧ ಆಗಿ ಯಾವತ್ತು ಅನಾಹುತ ಇಲ್ಲ, ಬಹಳ ಕಷ್ಟಕರವಾಗಿದೆ. 10 ಅಡಿ ಡಿಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ ರೋಡ್ ಪಕ್ಕನೆ. ಕಾರಣ ಭೂ ಸ್ವಾಧೀನ ಸರ್ಕಾರ, ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡು ಅದ್ರ ಮೇಲೆ ಒತ್ತಾಯ ಮಾಡ್ರಿ. ರೈಲ್ವೆ ಚಿಕ್ಕಮಗಳೂರು ಬೇಲೂರು ಆಗ್ಲಿಲ್ಲ, ಅದ್ರ ಬಗ್ಗೆ ಒತ್ತಾಯ ಮಾಡ್ರಿ. ಏನು ಹೋಗೋದು 3 ತಿಂಗಳಿಗೆ ಒಂದ್ಸರಿ ಪ್ರೆಸ್ ಮಾಡೋದು, ಇನ್ನ ಡಿಸೆಂಬರ್ ಒಳಗೆ ಒಂದು ಗಡುವು ಕೊಡ್ತೇನೆ ಮಾಡಬೇಕು ಅಂತ. ಇಲ್ಲಿ ಬರೀ ಗಡುವು ಕೊಟ್ರೆ ಆಗಲ್ರಿ. ಕೇಂದ್ರಕ್ಕೆ ಹೋಗ್ಬೇಕು, ಅಲ್ಲಿ ಒತ್ತಡ ತರಬೇಕು, ಒಂದಷ್ಟು ಹಣ ಬಿಡುಗಡೆ ಮಾಡಿಸ್ಬೇಕು. ಕೆಲಸ ಆಗ್ತಕ್ಕಂಥ ಜನಪರ ಕೆಲಸ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ದಿಶಾ ಮೀಟಿಂಗ್ ಬೇಕಾದಷ್ಟು ನಿಮ್ಗೆ ಇರುತ್ತೆ. ದಿಶಾ ಮೀಟಿಂಗ್ ಬಿಡ್ತೀರಾ, ಸುಮ್ಮನೆ ಮತ್ತೆ ಅಲ್ಲಿ ಹೋಗಿ DH ಆಫೀಸರ್ ಮೀಟಿಂಗು ಮಾಡಬಾರ್ದು ಅಂತ ಏನಿಲ್ಲ. ಕಾಲಹರಣ ಮಾಡ್ತಕ್ಕಂಥ ಕೆಲಸ ಬೇಡ್ರಿ. ಸುಮ್ಮನೆ ಇವತ್ತೊಂದಾದ್ರು ಚಾಳಿ ಜನಕ್ಕೆ ದೇವೇಗೌಡರ ಕುಟುಂಬನ ರೇವಣ್ಣನ ಒಂದು ಹೊಗಳಿದ್ರೆ ಲೀಡರ್ ಆಗ್ಬೋದು, ಇಲ್ಲ ಅಂತಂದ್ರೆ ತೆಗಳಿರ್ ಲೀಡರ್ ಆಗ್ಬೋದು. ಅಭಿವೃದ್ಧಿ ಮೂಲಕ ಲೀಡರ್ ಆಗ್ರಿ. ಅದಕ್ಕೋಸ್ಕರ ಜನ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು. ಹೌದು, ಕೆಲಸ ಆಗದ ಸಂದರ್ಭದಲ್ಲಿ ರೇವಣ್ಣವರು ಸನ್ಮಾನ್ಯ DC ಅವ್ರನ್ನ ಟೀಕೆ ಮಾಡಿದ್ದಾರೆ. ನಾವಿಲ್ಲ ಅನ್ನಲ್ಲ, ಒಳ್ಳೆ DC ಇದ್ದಾರೆ, ಜನಪರ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಜನಪ್ರತಿನಿಧಿಯಾಗಿ ಅವ್ರ ಕೆಲಸ ಆಗದಂತ ಸಂದರ್ಭದಲ್ಲಿ ಟೀಕೆ ಸಹಜ. ಇದು ಅಧಿಕಾರಶಾಹಿ ಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ. ಅಂತ ಟೈಮ್ನಲ್ಲಿ ಯಾರೇ ಜನಪ್ರತಿನಿಧಿಗೋಸ್ಕರ ಕೆಲಸ ಮಾಡ್ಬೇಕಂತ ಆಕಾಂಕ್ಷೆಯಿಂದ ಮಾತಾಡಿದ್ರೆ ಬಿಟ್ಬಿಟ್ರೆ ಕೇವಲ ಮಹಿಳೆಯರ ಉದ್ದೇಶ ಇಟ್ಕೊಂಡು ಮತ್ತೊಂದು ಅನ್ನೋದಲ್ಲ. ಆಯ್ತು, ಮಹಿಳೆಯರ ಬಗ್ಗೆ ಎಷ್ಟೊಂದು ಕಾಳಜಿ ನಿಮ್ಗೆ. 33% ಇರಬೇಕು ಅಂತಂದ್ರೆ ನಿಮ್ಮ ಪಾರ್ಟಿ ಅಲ್ಲಿ ವಿರೋಧ ಮಾಡುತ್ತೆ. ನೀವು ಅವ್ರ ಪರವಾಗಿ ಓಟ್ ಹಾಕ್ತೀರಾ, ಅದನ್ಸಲ್ಲ ನಿಮ್ಗೆ. ಇಲ್ಲಿ ಜಿಲ್ಲಾಧಿಕಾರಿ ಬೈಯೋದು ಅನ್ನೋದು ಗೊತ್ತಿಲ್ಲ ಶ್ರೇಯಸ್ ಪಟೇಲ್ರೆ. ಮೊನ್ನೆ ಕಳೆದ ವಾರದಲ್ಲಿ ಕೂತ್ಕೊಂಡು ನೀವು ಇದೇ DC ಅವರು ವಿರುದ್ಧವಾಗಿ ಇವ್ರು ಟ್ರಾನ್ಸ್ಫರ್ ಮಾಡಿಸ್ಬೇಕಂತ ನೀವು ವಕಾಲತ್ ಮಾಡಿರ್ತಕ್ಕಂಥದ್ದು, ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಒಂದ್ ಕಡೆ ಜಿಲ್ಲಾಧಿಕಾರಿ ಟ್ರಾನ್ಸ್ಫರ್ ಕೊಡೋದು, ಇನ್ನೊಂದ್ ಕಡೆ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಪರ ವಿರೋಧ ಅಂತ ನಮಗೆ ಜನಸಾಮಾನ್ಯ ಕೆಲಸ ಆಗ್ಬೇಕಷ್ಟೇ. ಒಳ್ಳೆ DC ಇದ್ದಾರೆ, ಅವ್ರಿಗೆ ಸಹ ನಮ್ ಗೌರವ ಇದೆ. ಅವ್ರು ರೇವಣ್ಣವರು ಕೆಲಸ ಆಗದಂತ ಸಂದರ್ಭದಲ್ಲಿ ಮಾತಾಡಿದರೆ ವಿನ ಅದನ್ನು ವೈಯಕ್ತಿಕ ಅಲ್ಲ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಳ್ಳೆ ಕೆಲಸ ಮಾಡಿ, ಅನುಕೂಲ ಆಗಲಿ.